ಅಮೆರಿಕ ತನ್ನ ಅಮೆರಿಕ ಫಸ್ಟ್ ನೀತಿಯಿಂದ ಯುರೋಪ್ ದೇಶಗಳನ್ನ ತೊಂದರೆಗೀಡು ಮಾಡ್ತಾ ಇದೆ. ಸರಿಯಾಗಿ ಇದೇ ಸಮಯದಲ್ಲಿ ಯುರೋಪ್ ದೇಶಗಳು ತಮ್ಮ ರಕ್ಷಣೆಗಾಗಿ ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳಬೇಕೆಂದು ಈಗ ನಿರ್ಧರಿಸಿಕೊಂಡಿವೆ. ಈ ಕ್ರಮದಲ್ಲಿ ಅವರು ಆಯ್ಕೆ ಮಾಡಿಕೊಂಡ ಏಕೈಕ ದೇಶ ಭಾರತವು ನಾಟೋದೊಂದಿಗೆ ಒಂದು ಚಾರಿತ್ರಾತ್ಮಕ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದು ಸದಸ್ಯತ್ವಕ್ಕಿಂತ ದೊಡ್ಡದು. ಇದು ಒಂದು ವ್ಯೂಹಾತ್ಮಕ ಸಂಬಂಧ. ಈ ಸುದ್ದಿ ಕೇಳಿದ ಕೂಡಲೇ ವೈಟ್ ಹೌಸ್ ನಲ್ಲಿ ಸಂಪೂರ್ಣ ಮೌನ. ಡೊನಾಲ್ಡ್ ಟ್ರಂಪ್ ಸಪ್ಪೆ ಮುಖ ಹಾಕಿಕೊಂಡು ಕೂತಿದ್ದಾರೆ. ದಶಕಗಳಿಂದ ನಾಟೋವನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಅಮೆರಿಕಾಗೆ ಈಗ ಭಾರತದಂತಹ ಸ್ವತಂತ್ರ ದೇಶದ ಪ್ರವೇಶ ಸಹಿಸಲು ಆಗ್ತಿಲ್ಲ. ಅಮೆರಿಕ ಹಾಕುವ ಟ್ಯಾರಿಫ್ ನ ಎಚ್ಚರಿಕೆಗಳು ಮತ್ತು ಆಕಸ್ಮಿಕ ನಿರ್ಧಾರಗಳಿಂದ ಯುರೋಪ್ ದೇಶಗಳು ತುಂಬಾನೇ ಬೇಸತ್ತಿವೆ. ಭಾರತದ ಎಂಟ್ರಿಯಿಂದ ನಾಟೋ ಇನ್ಮೇಲೆ ಅಮೆರಿಕಾಗೆ ಬಾಲವಾಗಿರದೆ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿರುವ ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಇದು ಅಮೆರಿಕದ ಆಧಿಪತ್ಯದ ಪತನ ಎಂದು ವಿಶ್ಲೇಷಕರು ಭಾವಿಸ್ತಾ ಇದ್ದಾರೆ. ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಜರ್ಮನಿ ಚಾನ್ಸಲರ್ ಮತ್ತು ಬ್ರಿಟನ್ ಪ್ರಧಾನಿ ಎಲ್ಲರೂ ಏಕಗ್ರೀವವಾಗಿ ಭಾರತಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ನಂಬರ್ 1, ಭಾರತ ಯಾವುದೇ ದೇಶವನ್ನ ತನ್ನ ಆಧೀನದಲ್ಲಿ ಇಡಲು ಪ್ರಯತ್ನಿಸೋದಿಲ್ಲ. ಕಾರಣ ನಂಬರ್ 2, ಭಾರತದ ಮಾರುಕಟ್ಟೆ ಮತ್ತು ಆರ್ಥಿಕ ಬಲ ಯುರೋಪ್ಗೆ ಬಹಳ ಅಗತ್ಯ. ಕಾರಣ ನಂಬರ್ 3, ರಷ್ಯಾ ಮತ್ತು ಚೀನಾದೊಂದಿಗಿನ ಭಾರತದ ಸಂಬಂಧಗಳು ಉದ್ವಿಗ್ನತೆಗಳನ್ನ ಕಡಿಮೆ ಮಾಡಬಹುದು ಎಂದು ನಂಬಿಕೆ. ವಿಶೇಷವಾಗಿ ಗ್ರೀನ್ಲ್ಯಾಂಡ್ ನ ವಿಷಯದಲ್ಲಿ ಅಮೆರಿಕ ಹುಚ್ಚನಾಗಿ ವರ್ತಿಸ್ತಾ ಇದ್ದಾಗ ಭಾರತ ಮಧ್ಯಸ್ಥಿಕೆ ವಹಿಸಿ ಆ ಸಮಸ್ಯೆಯನ್ನ ತಪ್ಪಿಸಿದೆ. ಇದರಿಂದ ಡೆನ್ಮಾರ್ಕ್ ನಂತಹ ದೇಶಗಳು ಭಾರತವನ್ನ ತಮ್ಮ ರಕ್ಷಕನಾಗಿ ಭಾವಿಸ್ತಾ ಇವೆ. ಸ್ನೇಹಿತರೆ, ನಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟ್ ಆರ್ಗನೈಸೇಷನ್ 1949ರಲ್ಲಿ ವಿಂಟರ್ ವಾರ್ ಸಮಯದಲ್ಲಿ ರಚನೆಯಾಯಿತು. ಆಗ ಇದರ ಪ್ರಧಾನ ಉದ್ದೇಶ ಸೋವಿಯತ್ ಯೂನಿಯನ್ ಅನ್ನ ತಡೆಯುವುದು. ಭಾರತ ಆಗ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನ ಅನುಸರಿಸ್ತಾ ಇತ್ತು. ಆದ್ರೆ ಕಾಲ ಬದಲಾಗಿದೆ. ಭಾರತ ಎಂದಿಗೂ ದ್ವಿಪಕ್ಷೀಯತೆಯನ್ನ ಬಿಟ್ಟು ಕೊಟ್ಟಿಲ್ಲ. ನಾಟೋಗೆ ಸೇರಿದ್ರೆ ಅಮೆರಿಕದ ಗುಲಾಮ ಆಗೋದಿಲ್ಲ. ಬದಲಿಗೆ ನಾಟೋವನ್ನ ಭಾರತೀಯ ವಿಧಾನಗಳ ಕಡೆಗೆ ತಿರುಗಿಸುವುದು ಇದು ಒಂದು ಅದ್ಭುತವಾದ ದೌತ್ಯ ವಿಜಯ. ಗ್ರೀನ್ಲ್ಯಾಂಡ್ ಕೇವಲ ಮಂಜುಗಡ್ಡೆಯಲ್ಲ, ಅಲ್ಲಿ ಅಪಾರ ರೇರ್ ಅರ್ತ್ ಮಿನರಲ್ಸ್ ಇವೆ. ಅಮೆರಿಕ ಅದನ್ನು ಆಕ್ರಮಿಸಿಕೊಳ್ಳಲು ನೋಡಿತು, ಆದ್ರೆ ನಾಟೋದ ಸದಸ್ಯ ದೇಶಗಳು ವಿರೋಧಿಸಿದವು. ಭಾರತ ಇಲ್ಲಿ ಪ್ರವೇಶಿಸಿ ರೇರ್ ಅರ್ತ್ ಮಿನರಲ್ಸ್ ಎಲ್ಲರಿಗೂ ಉಪಯೋಗವಾಗಬೇಕು, ಯಾರು ಅಕ್ರಮವಾಗಿ ದೋಚಬಾರದು ಎಂದು ಅಂತಾರಾಷ್ಟ್ರೀಯ ಕಾನೂನುಗಳ ಬಗ್ಗೆ ಮಾತಾಡ್ತು. ಈ ಸಮತೋಲನ ಧೋರಣೆಯಿಂದ ಯುರೋಪ್ ದೇಶಗಳು ಭಾರತವನ್ನ ತಮ್ಮ ನಾಯಕನಾಗಿ ಅಂಗೀಕರಿಸಿವೆ. ಈ ಎಲ್ಲಾ ಡ್ರಾಮಾದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಪ್ರತಿಕ್ರಿಯೆ ಎಲ್ಲರನ್ನ ಆಶ್ಚರ್ಯಗೊಳಿಸಿದೆ. ಸಾಮಾನ್ಯವಾಗಿ ನಾಟೋ ಎಂದರೆ ರಷ್ಯಾಗೆ ಇಷ್ಟವಿಲ್ಲ, ಆದ್ರೆ ನಾಟೋದಲ್ಲಿ ಭಾರತದ ಪಾತ್ರ ಹೆಚ್ಚಾಗುವುದನ್ನು ನೋಡಿ ಪುತಿನ್ ಖುಷಿ ಪಟ್ಟಿದ್ದಾರೆ. ಭಾರತ ಎಂದಿಗೂ ರಷ್ಯಾಗೆ ನಂಬಿಕಸ್ಥ ಮಿತ್ರ. ನಾಟೋದಲ್ಲಿ ಭಾರತ ಇದ್ರೆ ಅದು ರಷ್ಯಾಗೆ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲವಲ್ಲವೇ, ಶಾಂತಿಗಾಗಿ ಕೆಲಸ ಮಾಡುತ್ತದೆ ಎಂದು ಪುತಿನ್ ನಂಬ್ತಾರೆ. ಯುದ್ಧ ಮುಗಿಯಲು ಭಾರತ ಒಂದೇ ಒಂದು ಮಾರ್ಗ ಎಂದು ಈಗ ಯುರೋಪ್ ಸಹ ಅಂಗೀಕರಿಸುತ್ತೆ. ಚೀನಾ ಈ ಪರಿಣಾಮಗಳನ್ನ ಜಾಗ್ರತೆಯಿಂದ ಗಮನಿಸ್ತಾ ಇದೆ. ಇದುವರೆಗೆ ನಾಟೋ ಎಂದರೆ ಚೀನಾವನ್ನ ಸುತ್ತುವರಿಯುವ ಅಮೆರಿಕದ ಆಯುಧ ಎಂದು ಬೀಜಿಂಗ್ ಭಾವಿಸಿತ್ತು. ಆದ್ರೆ ಭಾರತದ ನಾಯಕತ್ವದ ನಾಟೋ ಎಂದರೆ ಯುದ್ಧಕ್ಕಲ್ಲ, ಸಮತೋಲನಕ್ಕೆ ಎಂದು ಅವರಿಗೆ ಅರ್ಥವಾಗುತ್ತಿದೆ. ಅದಕ್ಕೆ ಚೀನಾ ತನ್ನ ಅಗ್ರೆಸಿವ್ನೆಸ್ ಅನ್ನ ಕಡಿಮೆ ಮಾಡಿಕೊಂಡಿದೆ. ದಕ್ಷಿಣ ಚೀನಾ ಸಮುದ್ರದಲ್ಲೂ ಚೀನಾ ತನ್ನ ನಿನಾದಗಳ ಸ್ವಲ್ಪ ಬದಲಾಯಿಸಿದೆ. ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಭಾರತದ ಕ್ವಾಡ್ ಕೂಟಮಿ ಈಗಾಗಲೇ ಏಷ್ಯಾದಲ್ಲಿ ಬಲಿಷ್ಠವಾಗಿದೆ. ಈಗ ನಾಟೋದಲ್ಲೂ ಭಾರತ ಕೀಲಕ ಪಾತ್ರ ವಹಿಸೋದ್ರಿಂದ ಪ್ರಪಂಚದ ರಕ್ಷಣಾ ವ್ಯವಸ್ಥೆಯಲ್ಲಿ ಭಾರತ ಒಂದು ಗ್ಲೋಬಲ್ ಸೆಕ್ಯೂರಿಟಿ ಪ್ರೊವೈಡರ್ ಆಗಿ ಅವತರಿಸ್ತಾ ಇದೆ. ಅಮೆರಿಕ ತನ್ನ ಡಾಲರ್ ಮತ್ತು ಆಂಕ್ಷೆಗಳಿಂದ ಪ್ರಪಂಚವನ್ನ ಭಯಪಡಿಸಲು ನೋಡ್ತಾ ಇದೆ. ಆದ್ರೆ ಭಾರತ ಈಗ ಯುರೋಪ್ನೊಂದಿಗೆ ರೂಪಾಯಿ ಮತ್ತು ಯುರೋಗಳಲ್ಲಿ ವಾಣಿಜ್ಯ ಮಾಡಲು ಸಿದ್ಧವಾಗಿದೆ. ಇದು ಅಮೆರಿಕದ ಆರ್ಥಿಕ ಆಧಿಪತ್ಯಕ್ಕೆ ದೊಡ್ಡ ಪೆಟ್ಟು. ಸ್ನೇಹಿತರೆ, ಪ್ರಪಂಚ ಈಗ ಒಂದು ಹೊಸ ಅಕ್ಷದ ಕಡೆಗೆ ತಿರುಗ್ತಾ ಇದೆ. ಹಳೆಯ ಅಗ್ರ ರಾಜ್ಯಗಳು ಬಲಹೀನವಾಗ್ತಿವೆ, ಹೊಸ ಶಕ್ತಿಗಳು ಉದಯವಾಗುತ್ತಿವೆ. ನಾಟೋದಲ್ಲಿ ಭಾರತದ ನಾಯಕತ್ವ ಅಂದ್ರೆ ಕೇವಲ ಸೈನಿಕ ಶಕ್ತಿಯಲ್ಲ, ಆರ್ಥಿಕ, ರಾಜಕೀಯ ಮತ್ತು ನೈತಿಕತೆಗೆ ಸಿಕ್ಕ ಗೌರವಕ್ಕೆ ಟ್ರಂಪ್ ಎಷ್ಟೇ ಬೆದರಿಕೆಗಳನ್ನು ಕೊಟ್ಟರು, ಅಮೆರಿಕ ಎಷ್ಟೇ ಅಡ್ಡ ಬಿದ್ದರು, ಯುರೋಪ್ ಈಗ ಭಾರತದ ಕಡೆಗೆ ನಿಂತಿದೆ. ಅಮೆರಿಕದ ಮುಂದಿರುವ ಏಕೈಕ ದಾರಿ ಈ ಹೊಸ ವ್ಯವಸ್ಥೆಯನ್ನ ಅಂಗೀಕರಿಸುವುದು. ಇಲ್ಲದೆ ಇದ್ರೆ ಅಮೆರಿಕ ಪ್ರಪಂಚದಲ್ಲಿ ಒಂಟಿಯಾಗುವ ಅಪಾಯವಿದೆ. ಕೆನಡಾದಂತಹ ದೇಶಗಳು ಸಹ ಈಗ ಭಾರತದ ಕಡೆಗೆ ಒಲವನ್ನ ತೋರ್ತಾ ಇವೆ. ಸ್ನೇಹಿತರೆ, ಭಾರತ ಈಗ ಕೇವಲ ಪ್ರೇಕ್ಷಕನಲ್ಲ, ಆಟಗಾರ. ನಾವು ಯಾರ ನಿಯಮಗಳನ್ನ ಪಾಲಿಸುವ ಸ್ಥಿತಿಯಿಂದ ಪ್ರಪಂಚಕ್ಕೆ ನಿಯಮಗಳನ್ನ ರಚಿಸುವ ಸ್ಥಾನಕ್ಕೆ ತಲುಪಿದ್ದೀವಿ. ನಾಟೋದಲ್ಲಿ ಭಾರತದ ಕೇಂದ್ರ ಪಾತ್ರ ಪ್ರಪಂಚ ಶಾಂತಿಗೆ ಹೊಸ ಭರವಸೆ ನೀಡ್ತಾ ಇದೆ. ಇದು ನಮ್ಮ ವಿಜ್ಞಾನಿಗಳು ಮತ್ತು ನಾಯಕತ್ವದ ವಿಜಯ. ಯುರೋಪ್ ದೇಶಗಳು ಅಮೆರಿಕವನ್ನ ಯಾಕೆ ನಿರಾಕರಿಸ್ತಾ ಇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ದಶಕಗಳಿಂದ ಯುರೋಪ್ ತನ್ನ ರಕ್ಷಣೆಗಾಗಿ ಅಮೆರಿಕದ ಮೇಲೆ ಅವಲಂಬಿತವಾಗಿತ್ತು. ಆದ್ರೆ
ಟ್ರಂಪ್ ಸರ್ಕಾರ ಬಂದ ನಂತರ ಅಮೆರಿಕ ತನ್ನ ಮಿತ್ರ ದೇಶಗಳನ್ನ ಕೇವಲ ವ್ಯಾಪಾರ ಭಾಗಸ್ವಾಮಿಗಳಂತೆ ನೋಡಲು ಆರಂಭಿಸಿದೆ. ನೀವು ನಮಗೆ ಹಣವನ್ನ ಕೊಟ್ಟರೆ ಮಾತ್ರ ನಾವು ನಿಮ್ಮನ್ನ ಕಾಪಾಡ್ತೀವಿ ಎಂಬ ಟ್ರಂಪ್ ಅವರ ಧೋರಣೆ ಯುರೋಪ್ನ ಆತ್ಮಗೌರವಕ್ಕೆ ಪೆಟ್ಟು ಬಿದ್ದಿದೆ. ಭಾರತ ಎಂದಿಗೂ ಯಾವ ದೇಶವನ್ನು ಭಯಪಡಿಸೋದಿಲ್ಲ, ಯಾವ ದೇಶದ ಸಾರ್ವಭೌಮತ್ವಕ್ಕೂ ಧಕ್ಕೆ ತರೋ ರೀತಿ ಮಾಡೋದಿಲ್ಲ. ಅದಕ್ಕೆ ಫ್ರಾನ್ಸ್ ಹಾಗೂ ಜರ್ಮನಿ ಏನಂತಿದ್ದಾರಂದ್ರೆ, ನಮ್ಗೆ ಅಮೆರಿಕದ ಅಹಂಕಾರ ಬೇಡ, ಭಾರತ ನೀಡುವ ಗೌರವ ಮತ್ತು ಸಮತೋಲನ ಬೇಕು. ದಾವೋಸ್ ಸಮಯದಲ್ಲಿ ಜರುಗಿದ ಒಪ್ಪಂದದ ಪ್ರಕಾರ ನಾಟೋದ ನಿರ್ಣಯಾಧಿಕಾರಿಗಳಲ್ಲಿ ಈಗ ಭಾರತ ಕೀಲಕ. ಅಂದ್ರೆ ನಾಳೆ ಯುರೋಪ್ನಲ್ಲಿ ಯಾವುದೇ ಸಮಸ್ಯೆ ಬಂದರೆ ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ನಿರ್ಣಯ ತೆಗೆದುಕೊಳ್ಳದಂತೆ ಭಾರತ ಅಡ್ಡಿಪಡುತ್ತೆ. ಇದು ಅಮೆರಿಕದ ಏಕಪಕ್ಷೀಯ ಆಧಿಪತ್ಯಕ್ಕೆ ಬಿದ್ದ ಅತಿ ದೊಡ್ಡ ಬ್ರೇಕ್. ಇಲ್ಲಿ ಒಂದು ಆಸಕ್ತಿಕರ ವಿಷಯ, ನಾಟೋದಲ್ಲಿ ಭಾರತದ ಪಾತ್ರ ಹೆಚ್ಚಾಗುವುದರ ಮೇಲೆ ಅಮೆರಿಕ ರಕ್ಷಣಾ ಇಲಾಖೆ ಅಂದ್ರೆ ಪೆಂಟಗಾನ್ ಮತ್ತು ವೈಟ್ ಹೌಸ್ ನಡುವೆ ಭಿನ್ನಾಭಿಪ್ರಾಯಗಳು ಬಂದಿವೆ. ಅಮೆರಿಕದ ಸೈನ್ಯಕ್ಕೆ ಗೊತ್ತು ಚೀನಾವನ್ನ ತಡೆಯಲು ಭಾರತದ ಸಹಾಯವಿಲ್ಲದೆಯೇ ಅವರು ಏನು ಮಾಡಲಾಗದು ಎಂದು. ಅದಕ್ಕೆ ಅವರು ಭಾರತ ನಾಟೋದಲ್ಲಿ ಇರಬೇಕೆಂದು ಒಳಗೊಳಗೆ ಬಯಸ್ತಾರೆ. ಆದ್ರೆ ಟ್ರಂಪ್ ಮತ್ತು ಅವನ ತಂಡ ತಮ್ಮ ಅಧಿಕಾರ ಕಡಿಮೆಯಾಗುತ್ತದೆ ಎಂದು ಭಯಪಡ್ತಿದ್ದಾರೆ. ಈ ಒಳಗಿನ ವಿಭೇದಗಳು ಅಮೆರಿಕವನ್ನ ವ್ಯೂಹಾತ್ಮಕವಾಗಿ ಬಲಹೀನಗೊಳಿಸ್ತಾ ಇದೆ. ಭಾರತ ಈ ಪರಿಸ್ಥಿತಿಯನ್ನ ಚತುರವಾಗಿ ಬಳಸಿಕೊಳ್ತಾ ಇದೆ. ಯಾರನ್ನು ನೋಯಿಸದೆ ತನ್ನ ಶಕ್ತಿಯನ್ನ ಪ್ರಪಂಚ ವ್ಯಾಪ್ತಿಯಾಗಿ ಹೆಚ್ಚಿಸಿಕೊಳ್ತಾ ಇದೆ. ಗ್ರೀನ್ಲ್ಯಾಂಡ್ ವಿವಾದ ಕೇವಲ ಭೂಮಿಗಾಗಿ ಅಲ್ಲ, ಭವಿಷ್ಯದಲ್ಲಿ ಪ್ರಪಂಚವನ್ನ ಆಳುವ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಸ್ಪೇಸ್ ಟೆಕ್ನಾಲಜಿಗೆ ಅಗತ್ಯವಾದ ಖನಿಜಗಳು ಅಂದ್ರೆ ರೇರ್ ಅರ್ತ್ ಮಿನರಲ್ಸ್ ಅಲ್ಲಿ ತುಂಬಾನೇ ಹೆಚ್ಚಾಗಿ ಸಿಗುತ್ತೆ. ಅಮೆರಿಕ ಅವುಗಳನ್ನ ತನ್ನ ಕೈಯಲ್ಲಿ ತೆಗೆದುಕೊಳ್ಳಲು ನೋಡ್ತಾ ಇದೆ. ಒಂದು ವೇಳೆ ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನ ಆಕ್ರಮಿಸಿಕೊಂಡರೆ ಯುರೋಪ್ ದೇಶಗಳು ತಾಂತ್ರಿಕವಾಗಿ ಅಮೆರಿಕಾಗೆ ಗುಲಾಮರಾಗಿ ಬದಲಾಗ್ತವೆ. ಭಾರತ ಇಲ್ಲಿ ಪ್ರವೇಶಿಸಿ ನಾಟೋ ದೇಶಗಳೊಂದಿಗೆ ಸೇರಿ ಬೆಂಬಲ ನೀಡಿ ಮಾತನಾಡಿದೆ. ಅಂದರೆ ಈ ಖನಿಜಗಳು ಪ್ರಪಂಚಾಭಿವೃದ್ಧಿಗೆ ಉಪಯೋಗವಾಗಬೇಕು, ಒಬ್ಬ ದೇಶದ ಅಹಂಕಾರಕ್ಕಲ್ಲ. ಭಾರತ ತೆಗೆದುಕೊಂಡ ಈ ಸ್ಟ್ಯಾಂಡ್ ನಿಂದ ಡೆನ್ಮಾರ್ಕ್ ಮತ್ತು ಸ್ವೀಡನ್ ನಂತಹ ದೇಶಗಳು ನಿಟ್ಟುಸಿರು ಬಿಟ್ಟಿವೆ. ಚರಿತ್ರೆಯಲ್ಲಿ ಎಂದಿಗೂ ಇಲ್ಲದ ರೀತಿ ನಾಟೋದಲ್ಲಿ ಭಾರತ ಇರೋದನ್ನ ರಷ್ಯಾ ಸ್ವಾಗತಿಸುವುದು ಒಂದು ಅದ್ಭುತ. ಇದಕ್ಕೆ ಕಾರಣ ಪ್ರಧಾನಿ ಮೋದಿ ಮತ್ತು ಪುತಿನ್ ನಡುವಿನ ಅವಿಭಾಜ್ಯ ಸ್ನೇಹ. ರಷ್ಯಾಗೆ ಗೊತ್ತು ಭಾರತ ಎಂದಿಗೂ ಬೆನ್ನಿಗೆ ಚೂರಿ ಹಾಕದು. ನಾಟೋದಲ್ಲಿ ಭಾರತ ಇದ್ರೆ ಆ ಕೂಟಮಿ ರಷ್ಯಾ ಮೇಲೆ ದಾಳಿ ಮಾಡುವ ಅವಕಾಶ ಇರೋದಿಲ್ಲ ಎಂದು ಪುತಿನ್ ಅವರು ನಂಬ್ತಾರೆ. ಯುಕ್ರೇನ್ ಯುದ್ಧವನ್ನು ಮುಗಿಸಲು ಭಾರತ ಈಗ ಗ್ಲೋಬಲ್ ಮಧ್ಯಸ್ಥನಾಗಿದೆ. ನಾಟೋ ದೇಶಗಳು ಈಗ ಅಮೆರಿಕದ ಆಯುಧಗಳಿಗಿಂತ ಭಾರತ ಹೇಳುವ ಶಾಂತಿ ಮಂತ್ರದ ಕಡೆಗೆ ಹೆಚ್ಚು ಒಲವನ್ನ ತೋರ್ತಿವೆ. ಇದು ರಷ್ಯಾವನ್ನ ಶಾಂತಿ ಚರ್ಚೆಗಳಿಗೆ ತರ್ತಾ ಇದೆ. ಒಂದು ಕಾಲದಲ್ಲಿ ಯುದ್ಧಗಳಿಗಾಗಿ ರಚಿತವಾದ ನಾಟೋ ಈಗ ಭಾರತದ ನಾಯಕತ್ವದಲ್ಲಿ ಶಾಂತಿ ಪರಿರಕ್ಷಕ ಕೂಟಮವಾಗಿ ಮಾರ್ಪಟ್ಟಿದೆ. ಚೀನಾ ತನ್ನ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ಮೂಲಕ ಪ್ರಪಂಚವನ್ನ ಸಾಲಗಳ ಸುಳಿಯಲ್ಲಿ ಮುಳುಗಿಸಲು ನೋಡಿತು. ಆದ್ರೆ ಈಗ ನಾಟೋದಲ್ಲಿ ಭಾರತ ನಾಯಕತ್ವ ವಹಿಸೋದ್ರಿಂದ ಚೀನಾಗೆ ಏಷ್ಯಾದಲ್ಲೂ ಯುರೋಪ್ನಲ್ಲೂ ದಾರಿಗಳು ಮುಚ್ಚುತ್ತಿವೆ. ನಾಟೋ ಮತ್ತು ಕ್ವಾಡ್ ನಡುವೆ ಭಾರತ ಒಂದು ಸೇತುವೆಯಾಗಿದೆ. ಇದರಿಂದ ಚೀನಾ ಸಮುದ್ರ ಮಾರ್ಗಗಳ ಮೇಲೆ ಭಾರತದ ಕೈಯಲ್ಲಿ ಹಿಡಿತವಿದೆ. ಚೀನಾ ತನ್ನ ಅಗ್ರೆಸಿವ್ನೆಸ್ ಅನ್ನ ಕಡಿಮೆ ಮಾಡದೇ ಇದ್ರೆ ಆರ್ಥಿಕವಾಗಿ ಮತ್ತು ಸೈನಿಕವಾಗಿ ಒಂಟಿಯಾಗುತ್ತದೆ ಎಂದು ಬೀಜಿಂಗ್ಗೆ ಅರ್ಥವಾಗಿದೆ. ಅದಕ್ಕೆ ಚೀನಾ ಈಗ ಭಾರತದೊಂದಿಗೆ ಚರ್ಚೆಗಳಿಗೆ ಆಸಕ್ತಿಯನ್ನು ತೋರಿಸ್ತಾ ಇದೆ. ನಾಟೋದಲ್ಲಿ ಭಾರತ ನಾಯಕತ್ವ ಎಂದ್ರೆ ಕೇವಲ ಒಂದು ಪದವಿಯಲ್ಲ, ಅದು 140 ಕೋಟಿ ಭಾರತೀಯರ ಆತ್ಮಗೌರವದ ಗರ್ಜನೆ. ಪ್ರಪಂಚ ಈಗ ಬಹುಧ್ರುವ ಪ್ರಪಂಚವಾಗಿದೆ. ಇದರಲ್ಲಿ ವಾಷಿಂಗ್ಟನ್ ಅಥವಾ ಬೀಜಿಂಗ್ ಮಾತ್ರ ನಿರ್ಣಾಯಕರಲ್ಲ. ನ್ಯೂ ಡೆಲ್ಲಿ ಆಜ್ಞೆ ಇಲ್ಲದೆ ಈಗ ಪ್ರಪಂಚ ರಾಜಕೀಯದಲ್ಲಿ ಏನು ನಡೆಯೋದಿಲ್ಲ. ಈ ಪರಿಣಾಮಗಳು ಪ್ರಪಂಚಕ್ಕೆ ಹೊಸ ಸತ್ಯವನ್ನ ಸಾರಿ ಹೇಳಿವೆ. ಒಂದು ಕಾಲದಲ್ಲಿ ಅಮೆರಿಕ ಎಂದರೆ ಭಯಪಡ್ತಾ ಇದ್ದ ದೇಶಗಳು ಈಗ ತಮ್ಮ ಸ್ವಯಂ ಪ್ರತಿಪತ್ತಿಯನ್ನ ಕಾಪಾಡಲು ಸಿದ್ಧವಾಗಿವೆ. ನಾಟೋದಲ್ಲಿ ಭಾರತ ನಾಯಕತ್ವವನ್ನ ವಹಿಸೋದನ್ನ ಕೇವಲ ಸೈನಿಕ ಬಲಕ್ಕೆ ಚಹನವಲ್ಲ, ಅದು ಭಾರತದ ನೈತಿಕ ಮತ್ತು ದೌತ್ಯ ವಿಜಯಕ್ಕೆ ನಿದರ್ಶನ. ಇನ್ನಷ್ಟು ಕಾಲ ಅಗ್ರ ರಾಜ್ಯಗಳ ಮಧ್ಯೆ ನಲಗಿ ಹೋದ ಆಫ್ರಿಕಾ ಮತ್ತು ಏಷ್ಯಾದ ಚಿಕ್ಕ ದೇಶಗಳಿಗೆ ಅಂದರೆ ಗ್ಲೋಬಲ್ ಸೌತ್ಗೆ ಭಾರತ ಈಗ ಒಂದು ದೊಡ್ಡ ದಿಕ್ಕಾಗಿದೆ. ಟ್ರಂಪ್ ತನ್ನ ರಕ್ಷಣಾ ಬಲವನ್ನ ತೋರಿಸಿ ಬೆದರಿಸಲು ನೋಡಿದ್ರು ಭಾರತದ ಸಂತುಲನ ದೌತ್ಯ ಮತ್ತು ಯುರೋಪ್ ದೇಶಗಳ ಅಗತ್ಯತೆ ಮುಂದೆ ಅದು ಫಲಿಸಲಿಲ್ಲ. ಈಗ ಪ್ರಪಂಚ ಕೇವಲ ವಾಷಿಂಗ್ಟನ್ ಕಡೆಗೆ ಮಾತ್ರವಲ್ಲ, ನ್ಯೂ ಡೆಲ್ಲಿ ಕಡೆಗೂ ನೋಡ್ತಾ ಇದೆ. ಯುದ್ಧ ಎಂದರೆ ಕೇವಲ ಆಯುಧಗಳ ಪ್ರಯೋಗವಲ್ಲ, ಅದು ಮನೋಬಲ ಮತ್ತು ಓರ್ಪಿನಿಂದ ಆಡುವ ಚದುರಂಗ. ಈಗ ಸಂಕಷ್ಟ ಅದನ್ನ ಸಾಬೀತುಪಡಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಭಾರತ ಇಂತಹ ಮತ್ತಷ್ಟು ಅಂತಾರಾಷ್ಟ್ರೀಯ ವಿವಾದಗಳಲ್ಲಿ ಕೀಲಕ ಪಾತ್ರ ವಹಿಸಲಿದೆ. ಇದು ನವ ಭಾರತದ ಗರ್ಜನೆ. ಗ್ಲೋಬಲ್ ಪಾಲಿಟಿಕ್ಸ್ ಅಲ್ಲಿ ಇನ್ನು ಮುಂದೆ ಭಾರತ ಕಿಂಗ್ ಮೇಕರ್. ಶಾಂತಿ ಮತ್ತು ಅಭಿವೃದ್ಧಿಯನ್ನ ಬಯಸುವ ಪ್ರತಿ ದೇಶ ಈಗ ಭಾರತದ ದಾರಿಯಲ್ಲಿ ನಡೆಯಬೇಕೆಂದು ನಿರ್ಧರಿಸಿವೆ. ಟ್ರಂಪ್ ಅವರ ಅಹಂಕಾರ ಅಥವಾ ಚೀನಾದ ಕುತಂತ್ರಗಳು ಯಾವುದೇ ಇರಲಿ, ಭಾರತವನ್ನ ತಡೆಯುವುದು ಇನ್ಮೇಲೆ ಯಾರಿಗೂ ಸಾಧ್ಯವಿಲ್ಲ. ಚರಿತ್ರೆಯಲ್ಲಿ ನಿಲ್ಲುವ ಈ ಘನತೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾಟೋದಲ್ಲಿ ಭಾರತ ನಾಯಕತ್ವ ವಹಿಸೋದ್ರಿಂದ ಪ್ರಪಂಚ ನಿಜವಾಗಿಯೂ ಸುರಕ್ಷಿತವಾಗಿರುತ್ತದೆಯೇ? ಟ್ರಂಪ್ ಅವರ ಅಹಂಕಾರ ಅಮೆರಿಕವನ್ನ ಮುಳುಗಿಸುತ್ತದೆಯೇ? ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೂ ಜೈ ಹಿಂದ್ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.